ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಶಾರ್ಟ್ ಮಂಗಲ ಚೈನಿನ ಶಾರ್ಟ್ ಸ್ಟೋರಿ ಹೇಳ್ತಿದ್ದೀನಿ. ಏನು ಗೊತ್ತಾ, ನಾನು ಈ ಒಂದು ಶಾರ್ಟ್ ಮಂಗಲ ಚೈನನ್ನ ನನ್ನ ಮದುವೆ ಆಗಿ 1 ಅಥವಾ 1.5 ವರ್ಷಕ್ಕೆ ಮಾಡಿಸ್ಕೊಂಡೆ. ಇದನ್ನು ನಾನು ಹಾಕೊಂಡಾಗ ನನಗೆ ಡೈರೆಕ್ಟ್ ಆಗಿ ಯಾವಾಗ ಮಾಡಿಸ್ಕೊಂಡೆ, ಎಷ್ಟು ಗ್ರಾಮ್ ಇದೆ, ಎಲ್ಲಿ ಮಾಡಿಸ್ಕೊಂಡೆ, ಯಾರು ಮಾಡಿಸ್ಕೊಟ್ರು ಅಂತ ಡೈರೆಕ್ಟ್ ಆಗಿ ಕೇಳಿ ತಿಳ್ಕೊಂಡವರು ತುಂಬ ಕಡಿಮೆ. ಡೈರೆಕ್ಟ್ ಆಗಿ ಕೇಳಿದವ್ರಿಗೆ ಆನ್ಸರ್ ಮಾಡಿದ್ದೀನಿ. ಆದರೆ ಕೆಲವರು ತಮ್ಮ ಪಡೆಗೆ ತಾವು ಅಲ್ಲೇ ಏನೇನೋ ಅನ್ಕೊಳ್ತಾ ಇದ್ರು. ಕೆಲವರು ನನ್ನ ಹಸ್ಬೆಂಡ್ಗೆ ಒಳ್ಳೆ ಸ್ಯಾಲರಿ ಇದೆ, ಹಸ್ಬೆಂಡ್ ಮಾಡಿಸ್ಕೊಟ್ಟಿರ್ಬೋದು ಅಂತ ಅನ್ಕೊಂಡಿದ್ರು. ಆದರೆ ಇನ್ನು ಕೆಲವರು ಅಯ್ಯೋ ಅವಳ ಗಂಡ ಎಲ್ಲಿ ಮಾಡಿಸ್ಕೊಟ್ಟಿರ್ಬೋದು, 3 ಹೊತ್ತು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡಿರ್ತಾರೆ, ಅದು ಅಲ್ಲದೆ ಪ್ರೈವೇಟ್ ಜಾಬ್ ಬೇರೆ, ಗಂಡ ಅಂತೂ ಮಾಡಿಸ್ಕೊಟ್ಟಿರಲ್ಲ, ತವ್ರ ಮನೆಯವ್ರು ಮಾಡಿಸ್ಕೊಟ್ಟಿರ್ಬೋದು ಅಂತ ಮಾತಾಡ್ಕೊಳ್ತಾ ಇದ್ರು. ಅವ್ರ ಮಾತು ನನ್ನ ಕಿವಿ ಮುಟ್ಟಿದ್ರು ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಏನಕ್ಕಂದ್ರೆ ನಾನು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡುವಂತ ವಿಷಯಗಳು ಸುಮಾರಷ್ಟು ಇದ್ವು. ಇಲ್ಲಿ ಪರವಾಗಿಲ್ಲ. ಈಗ ನಾನು ಇದನ್ನ ಹೇಗೆ ಮಾಡಿಸ್ಕೊಂಡೆ, ಯಾಕೆ ಮಾಡಿಸ್ಕೊಂಡೆ ಅನ್ನೋದನ್ನ ಹೇಳ್ತೀನಿ ಕೇಳಿ. ನಾವು ಮುಂಚೆ ಹೈದರಾಬಾದಲ್ಲಿ ಇದ್ವಿ. ನಾವು ಟ್ರೈನಲ್ಲೇ ಊರಿಗೆ ಓಡಾಡ್ತಾ ಇದ್ವಿ. ಕೆಲವೊಂದ್ಸಲ ನಾನು ಒಬ್ಬಳೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ. ಅವಾಗ ಇಷ್ಟು ದೊಡ್ಡ ಮಂಗಲ ಚೈನನ್ನ ಹಾಕೊಂಡು ಟ್ರಾವೆಲ್ ಮಾಡೋದು ಅಷ್ಟೊಂದು ಸೇಫ್ ಅನಿಸ್ತಾ ಇರಲಿಲ್ಲ ನನಗೆ. ತುಂಬಾ ಭಯ ಆಗ್ತಾ ಇತ್ತು. ಹಾಗಾಗಿ ಒಂದು ಶಾರ್ಟ್ ಮಂಗಲ ಚೈನನ್ನ ಮಾಡಿಸ್ಕೋಬೇಕು ಅಂತ ಅವಾಗ ನಾನು ಡಿಸೈಡ್ ಮಾಡ್ಕೊಂಡೆ. ನನ್ನ ಹತ್ರ ಹಳೆ ಬಂಗಾರ ಇತ್ತು, ಅಂದ್ರೆ ಮದುವೆಗೆ ಮುಂಚೆ ನನ್ನ ತಂದೆ ತಾಯಿ ಮಾಡಿಸಿರೋದು. ಆ ಬಂಗಾರನ ಹಾಕ್ಬಿಟ್ಟು ನಾನು ಈ ಒಂದು ಶಾರ್ಟ್ ಮಂಗಲ ಚೈನನ್ನ ಮಾಡಿಸ್ಕೊಂಡಿದ್ದೆ. ಮೇಲೆ ಅವ್ರಿಗೆ ಶಾಪ್ನವ್ರಿಗೆ 3000 ರೂಪೀಸ್ ಕೊಡೋದಾಗಿತ್ತು. ಅದನ್ನ ನನ್ನ ಹಸ್ಬೆಂಡ್ ಹತ್ರ ಇಸ್ಕೊಂಡು ಕೊಟ್ಟಿದ್ದೆ ನಾನು. ಇದು ಈ ಒಂದು ಶಾರ್ಟ್ ಮಂಗಲ ಚೈನಿನ ಶಾರ್ಟ್ ಕತೆ. ಇದು ಇಷ್ಟು ವರ್ಷ ಈ ಒಂದು ಶಾರ್ಟ್ ಮಂಗಲ ಚೈನನ್ನೇ ನಾನು ಹಾಕೊಂಡಿದ್ದೆ. ಇದನ್ನ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಮನೇಲಿ ಕರಿಮಣಿ ಹಾಕೊಂಡಿದ್ದೆ, ಕರಿಮಣಿ ಸರ ಹಾಕೊಂಡಿದ್ದೆ. ಈಗ ಇದನ್ನ ಏನಕ್ಕೆ ತೆಗೆದಿಡ್ತಾ ಇದ್ದೀನಿ ಅಂದ್ರೆ ನೋಡ್ಬೋದು ನೀವೇ, ಈ ಸರ ಕಟ್ಟಾಗಿದೆ, ಇನ್ನೊಂದು ಚೂರು ಇಟ್ಕೊಂಡಿದೆ ಅಷ್ಟೇ. ಇನ್ನು ಒಂದೇ ಹಾಕೊಂಡ್ರೆ ಕಟ್ಟಾಗಿ ಎಲ್ಲಾದ್ರೂ ಬಿದ್ದುಬಿಡುತ್ತೆ. ಹಾಗಾಗಿ ಇದನ್ನ ತೆಗೆದಿಡ್ತಾ ಇದ್ದೀನಿ. ಇನ್ನ ನೆಕ್ಸ್ಟ್ ನಾನು ಕರಿಮಣಿ ಸರಾನೇ ಹಾಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಈಗಿರೋ ಗೋಲ್ಡ್ ರೇಟ್ಗೆ ನಾನು ಹೊಸ ಮಂಗಲ ಚೈನನ್ನ ತಗೊಳಕ್ ಆಗಲ್ಲ. ಒಂದ್ ವೇಳೆ ಇದನ್ನ ಕಟ್ಟಾಗಿರೋ ಒಂದು ಮಂಗಲ ಚೈನನ್ನ ಹಾಕ್ಬಿಟ್ಟು ಹೊಸದಾಗಿ ಒಂದು ಶಾರ್ಟ್ ಮಂಗಲ ಚೈನನ್ನ ತಗೊಂಡ್ರೆ ಅದನ್ನು ಕೂಡ ನಾನು ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.